ತುಂಬ ಥ್ಯಾಂಕ್ಸ್. ಸೊ ದೈವ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಅಮ್ಮ, ತುಂಬ ಥ್ಯಾಂಕ್ಸ್. ಈ ಹಂತಕ್ಕೆ ಬರೋದಕ್ಕೆ ನಿಮ್ಮ ಸಪೋರ್ಟ್, ಥ್ಯಾಂಕ್ ಯು ಅಮ್ಮ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸಾಂಗ್ಸ್ ಹೇಗಿತ್ತು, ಟೀಸರ್ ಹೇಗಿತ್ತು, ಮ್ಯೂಸಿಕ್ ನೀವು ಹೇಳಬೇಕು. ಎಲ್ಲರಿಗೂ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಚಂದ ಮೂಡ್ ಬರಲಿಕ್ಕೆ ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಂಟೈರ್ ಸಿನಿಮಾ ರೆಕಾರ್ಡಿಂಗಲ್ಲಿ ಒಂದು 4 ಬಿಟ್ ಬರುತ್ತೆ. ಆಮೇಲೆ ಸಾಂಗ್ ಲಿರಿಕ್ಸ್ ಆಗಿರ್ಬೋದು ಎಲ್ಲ ಬರ್ದಿರೋದು ನನ್ನ ಆತ್ಮೀಯ ಗೆಳೆಯ ಮೂರ್ತಿಯವರು. ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಆ್ಯಂಡ್ ಎಂಟೈರ್ ರೆಕಾರ್ಡಿಂಗಲ್ಲಿ ನನ್ನ ಜೊತೆ ಸಾಥಿಯಾಗಿ ನಿಂತ್ಕೊಂಡು ಜೊತೆಲಿದ್ದವರು ನನ್ನ ದೊಡ್ಡ ಟೀಮೇ ಇದೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ. ಹೇಗೆ ಸಿನಿಮಾ ಅನ್ನೋದು ಬರೀ ಒಬ್ಬರು ಕೈಲಿ ಮಾಡೋಕ್ಕಾಗೋದಿಲ್ವೋ, ಸೊ ಮ್ಯೂಸಿಕ್ ಅನ್ನೋದು ಕೂಡ ಹಾಗೆ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ದೊಡ್ಡ ತಂಡನೇ ಇದೆ. ಸೊ ಹಾಗಾಗಿ ನನ್ನ ಜೊತೆ ಇಡೀ ರೆಕಾರ್ಡಿಂಗಲ್ಲಿ ನನ್ನ ಜೊತೆ ಕೂತಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಆನಂದ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಎಂಟೈರ್ ಟೀಮ್, ತನುಷಾ, ಸನಂದನ್, ದೇಸಿ ಮೋಹನ್ ಅವರು, ಮತ್ತು ವಿಹಾನ್ ಆರ್ಯ ಅವರು, ಮತ್ತು ಎಲ್ಲ ನನ್ನ ಮ್ಯೂಸಿಕ್ ಕ್ರೂ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮಂಜು ಸರು ಸ್ಕ್ರೀನಲ್ಲಿ ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ. ಯಾವ ಹೊಸಬರು ಅನ್ನೋ ಆ ಫೀಲೇ ಇಲ್ಲ. ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಕಾಣ್ತಾರೆ. ಜಯರಾಜ್ ಅವರು, ಮಂಜು ಸರ್ ಅಂತ ಅಭ್ಯಾಸ. ಸೊ ಜಯರಾಜ್ ಅವರು, ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಯಾವ ಒಂದು ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. 4 ಫೈಟ್ಸ್ ಇದೆ. ಬಚ್ಚನ್ ಸರ್ ಸೂಪರ್ ಆಗಿದೆ ಫೈಟ್ಸ್ ಮಾತ್ರ. 3 ಫೈಟಲ್ಲಿ ನೀವೇ ಇದ್ದೀರಿ. ಸೊ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ಖಂಡಿತ ಇದೊಂದು ಮೌತ್ ಆಫ್ ವರ್ಡ್ ಅಂತೀವಲ್ಲ, ಹಾಗೆ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಹೇಳಿ ಥಿಯೇಟ್ರಿಗೆ ಬರುವಾಗ ಮಾಡಿದರೆ. ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಸರ್, ಎಲ್ಲ ನಿಮ್ಮ ಕೈಲೇ ಇದೆ. ನಮ್ಮ ಕೆಲಸ ಮುಗೀತು, ಇನ್ನು ನಿಮ್ಮ ಮೇಲೆ ಹಾಕಿದ್ದೀವಿ. ನೀವು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ ಅಂತ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಮೀಡಿಯಾ ಫ್ರೆಂಡ್ಸ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನು ನಮ್ಮ ಸಿದ್ಧಾರ್ಥ್, ಎಲ್ಲರಿಗೂ ಧನ್ಯವಾದಗಳು. ನಮ್ಮ ದೈವ ಸಿನಿಮಾದ DOP ಸಿದ್ಧಾರ್ಥ್ HR ಅಂತ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಮಂಜು ಸರ್ ಸಿನಿಮಾನ. ಚೆನ್ನಾಗಿ ಸಕ್ಸಸ್ ಆಗಲಿ ಸರ್. ದೈವ ಟೀಮ್ಗೆ, ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಸಿನಿಮಾದಿಂದ. ನೆಕ್ಸ್ಟು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಕೊಡಿ ಸರ್ ಅಂತ ಹೇಳಿ ಮಾತು ತೋರಿಸ್ತೀನಿ. ಜಯರಾಜ್ ಅಲಿಯಾಸ್ ಮಂಜು ಅವರ ಬಗ್ಗೆ ಮತ್ತೊಬ್ರು ಮಂಜು ಏನ್ ಸಪೋರ್ಟ್ ಮಾಡಿದೀರ ಅಂತ ಬಹಳ ಅಭಿಮಾನದಿಂದ ನೀವೇ ಟ್ರೈಲರ್ ಲಾಂಚ್ ಮಾಡಿದ್ದು ಕೂಡ ಇವತ್ತು ಅವ್ರ ಅಮ್ಮನ ಜೊತೆಗೂಡಿ. ಸೊ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಮಂಜುರಾಜ್ ಸೂರ್ಯ, ದೈವ ಮಾನವ. ಎಲ್ರಿಗೂ ನಮಸ್ಕಾರ. ದೈವ ಮುಂದಿನ ವಾರ ಬಿಡುಗಡೆ ಆಗ್ತಾಯಿದೆ, ಫೆಬ್ರವರಿ 12ಕ್ಕೆ. ಒಂದಷ್ಟು ಕನಸುಗಳನ್ನು ಹೊತ್ಕೊಂಡು ಒಂದು ಜಯರಾಜ್ ಒಂದು ಒಳ್ಳೆಯ ಕತೆ ಮಾಡ್ಕೊಂಡಿದ್ದಾರೆ. ಆಗಲೇ ಹೇಳ್ದಂಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಏನು ಕಷ್ಟಪಟ್ಟರು, ಏನೇನು ಆಯಿತು ಅಂತ ಹೇಳಿದ್ದಾರೆ. ಒಂದು ಸಿನಿಮಾ ಆಗಬೇಕಾದ್ರೆ ತುಂಬ ಜನಗಳ ಕಾಣದ ಕೈಗಳು ಮತ್ತು ಜೊತೆ ಇರೋ ಕೈಗಳು ಸಾಥ್ ಬೇಕಾಗುತ್ತೆ. ತುಂಬ ಜನ ಹಾಗೆ ಸಾಥ್ ನೀಡಿದ್ದಾರೆ. ಈಗ ನಿಮ್ಮ ಆಶೀರ್ವಾದ, ಪತ್ರಕರ್ತರ ಆಶೀರ್ವಾದ, ನಮ್ಮೆಲ್ಲ ಮೀಡಿಯಾದವರ ಆಶೀರ್ವಾದ ಈ ಸಿನಿಮಾಗೆ ಬೇಕಾಗಿದೆ. ಸಿನಿಮಾ ರೆಡಿಯಾಗಿದೆ. 12ಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ. ಎಜುಕೇಷನ್ ಬಗ್ಗೆ ಕೂಡ ಹಳ್ಳಿ ಪಾತ್ರ ಅಂತ ತಕ್ಷಣ ಆಲ್ರೆಡಿ ಹೇಳಿದ್ರು, ಆಲ್ರೆಡಿ ಸಿನಿಮಾ ಬಂದಿದೆ ಅಂತ. ಇಲ್ಲೇ ಏನು ಅಂತಂದರೆ ಒಂದಷ್ಟು ಎಜುಕೇಷನ್ ಬಗ್ಗೆಯೂ ಕೂಡ ಸಿನಿಮಾದಲ್ಲಿ ಧ್ವನಿ ಎತ್ತಿದ್ದಾರೆ. ಒಬ್ಬ ನಾಯಕನನ್ನಾಗಿ ಜಯರಾಜ್ ನಿಂತ್ಕೊಳ್ಳುವಂಥ, ನೆಲೆಯೂರು ಅಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಆಮೇಲೆ ಒಂದು ಸಿನಿಮಾ ಆದಮೇಲೆ ಮ್ಯೂಸಿಕ್ ಚೆನ್ನಾಗಿರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು. ಇಬ್ಬರು ಜೊತೆಲೇ ಇದ್ದಾರೆ. ಅವರಿಬ್ಬರು ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ನೀವೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾ 12ಕ್ಕೆ ಬಿಡುಗಡೆ ಆಗಿದೆ. ನೀವೆಲ್ಲ ಬಂದು ದಯವಿಟ್ಟು ಎಲ್ಲ ನೋಡಿ ಸಿನಿಮಾ ಅಂತ ಕೇಳ್ಬೋದು. ನಾನು ಅದೇ ಅವ್ರ ಕೆಲಸ ಮಾಡಿದ್ದೀನಿ. ಮೇಷ್ಟ್ರು ಅಂತ ಹೇಳಿದ್ರಲ್ಲ, NGO ಒಬ್ಬ ಮೇಷ್ಟ್ರಾಗಿ ಒಂದು ಹಳ್ಳಿನಲ್ಲಿ ಊರಿನ ಯಜಮಾನ ಯಾರಿಗೂ ಎಜುಕೇಷನ್ ಕೊಡಬಾರ್ದು, ಎಜುಕೇಷನ್ ಕೊಟ್ಟರೆ ಎಲ್ಲ ಬುದ್ಧಿವಂತರಾಗ್ತಾರೆ ಅನ್ನೋವಂಥ ಒಂದು ಥಾಟಿನೆಲ್ಲ ಇರ್ತಾನೆ. ಅಲ್ಲಿ ಎಜುಕೇಷನ್ ಕೊಡೋದಕ್ಕೆ ಅಂತಲೇ ಬರುವಂಥ ಒಂದು ಪಾತ್ರ. ಅದು ಹೇಳ್ತೀನಿ. ಜೊತೆಲಿದ್ದೀನಿ ಎಲ್ಲ ಅಷ್ಟೇ. ಅದು ನೆಕ್ಸ್ಟ್ ವೇದಿಕೆ ಹೇಳಿ ಸರ್. ಸರ್, ಹೀರೋ ಆಗಿ ನೆಕ್ಸ್ಟ್ ಮಾಡೋ ಸಾಧ್ಯತೆ ಇದೆ. ಇವರು ಸುನಿಲ್ ಅವರು ಮತ್ತೆ ಮನೋರು ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲ, ಇದು ಆಲ್ರೆಡಿ ಜಾಸ್ತಿ ಹಾಡುಗಳಿಲ್ಲ ಸಿನಿಮಾದಲ್ಲಿ. ಜೋಡಿ ಇದ್ದಾರೆ, ಕಮ್ಮಿ ಇದೆ, ಹಾಡುಗಳೇನು ಬಂದಿಲ್ಲ. ಜೋಡಿ ಜೋಡಿ ಇದ್ದಾರಾ? ಬಂದಿಲ್ಲ ಇವತ್ತು. ಅಂದ್ರೆ ಅದಕ್ಕೆ ಲೇಟ್ ಆಗಿ ಬಂದ್ರಿ. ಅವರು ಕೂಡ ಟೀಚರು, ನಾನು ಟೀಚರ್. ಇಬ್ರು ಸಿನಿಮಾದಲ್ಲಿ ಇಬ್ಬರು ಕೂಡ ಟೀಚರ್ ಆಗಿ ಹಳ್ಳಿ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಬರುವಂಥ ಪಾತ್ರ. ಆದರೆ ನಮ್ಮ
ಬಚ್ಚನ್ಗೆ ಕಾಟ ಜಾಸ್ತಿ ನಮಗೆ. ನೋಡ್ಸ್ಕೊಂಡು ಹೋಗ್ತಾರಾ ವಚನ? ನಿಮ್ಮ ಟೀಚರ್ ನೋಡ್ಸ್ಕೊಂಡು ಹೋಗ್ಬಿಡು. ಏ ಮುಕ್ಷ ಕೇಳ ಕಮರ್ಷಿಯಲ್ ಓಕೆ, ಧನ್ಯವಾದಗಳು ಎಲ್ರಿಗೂ. ದಯವಿಟ್ಟು 12ನೇ ತಾರೀಕು ನಾವು ಶೋ ಎಲ್ಲಿ ಅಂತ ತಿಳಿಸ್ತೀವಿ, ದಯವಿಟ್ಟು ಎಲ್ಲರೂ ಬನ್ನಿ. ಹಾಗೆ ನಮ್ಮ ಸುಧೀಂದ್ರ ವೆಂಕಟೇಶ್ ಸಿನಿಮಾ ಸ್ಟಾರ್ಟಿಂಗಿಂದ ಮುಹೂರ್ತ ಬಡ್ಡಿಕಾಳಮ್ಮ ದೇವಸ್ಥಾನದಲ್ಲಿ ಆಯಿತು, ನೀವೆಲ್ಲ ಬಂದಿದ್ರಿ. ಅವತ್ತಿಂದ ನಮಗೆ ನಿಮ್ಮ ಸಾಥು ಇದೆ ಮತ್ತು ವೆಂಕಟೇಶ್ ಅವರು ಕೂಡ ಇದ್ದಾರೆ. ಈ ಸಿನಿಮಾದಲ್ಲಿ 2-3 PR ಒಬ್ಬರು PR. ಡಿಜಿಟಲ್ ಆಮೇಲೆ ಇನ್ನೊಂದೇನೆಂದರೆ ಆಗಲೇ ಈ ವೇದಿಕೆ ತುಂಬ ಅವಾಚ್ಯ ಶಬ್ದಗಳಿಂದ ಮೈಗೆ ಆಗಿತ್ತು. ರಾಯರ ಬಂದ ತಕ್ಷಣ ಶುದ್ಧ ಆಯಿತು ಇದು ಈ ವೇದಿಕೆ. ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಒಳ್ಳೇದಾಗ್ಲಿ ಪತ್ರಕರ್ತರಾಗಿ, ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಚಿತ್ರ ಸಾಹಿತ್ಯ ಕೂಡ ಹೆಚ್ಚು ಗುರುತಿಸಿಕೊಳ್ಳೋ ಹಾಗಾಗ್ಲಿ ಅಂತ ಹಾರೈಸ್ತಾ ಬನ್ರಿ ಇದು ಮುಗಿತಾ ಇದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ, ಜುಮ್ಕಿಯಿಂದ. ಜಯರಾಜು ನಾವೆಲ್ಲ ಸೆಟ್ ಮಾಡ್ತಾ ಇದೀವಿ. ಅವಾಗೂ ಕೂಡ ಆಮೇಲೆ ಹೇಳಪ್ಪ, ನೀವೆಲ್ಲ ಆಶೀರ್ವಾದ. ಪ್ರಚಾರ ಈಗಲೇ ತಗೊಂಡ್ಬಿಟ್ಟು. ಧನ್ಯವಾದಗಳು. ಹಾಗೆ ನಮ್ಮ ಆ ಥರ ಬಂದಿದ್ದೀವಿ. ಬಹುಶಃ ನಾವು ಎಲೆಮರೆಕಾಯಿನಾಗ ಹಿಂದೆ ಇದ್ವಿ. ಎಲ್ಲೋ ಒಂದ್ ಕಡೆ ನಮಗೆಲ್ಲ ಪ್ರೊಡ್ಯೂಸರ್ ಸಿಕ್ಕಲ್ವಲ್ಲ, ನಾವೆಲ್ಲ ಸಿನಿಮಾ ಮಾಡ್ಬೋದಂತ ಕನಸು ಕಾಣ್ಬೇಕಾದಾಗ ನಮ್ಗೆ ಬಂದಿದ್ದೆ ಥಾಟ್ ಅಷ್ಟೇ, ಸಿಂಗಲ್ ಟೇಕ್. ಡೈಲಾಗ್ ಪ್ರಾಕ್ಟೀಸ್ ಮಾಡು, ಸಿಂಗಲ್ ಟೇಕ್ ಕೊಡಿ. ಅದಕ್ಕೆ ನಲ್ಲಿ ಮುಳೆ PO2 ರಾಮ್ ಸೈಡ್ ಅಂತ ಸೊ ಈ ಥರದ್ದೆಲ್ಲ ಒಂದು ಉಟ್ಕೊಂತು. ಸೊ ಅಲ್ಲಿ ಕನಸು ಕಾಣ್ತಿದ್ದಕ್ಕೆ ಇವತ್ತಿಗೆಲ್ಲ ಒಂದು ವೇದಿಕೆ ಮೇಲೆ ನಮಗೆ ಸಿಕ್ಕಿ ಇವತ್ತು ಗಿಲ್ಲಿ ಯಾವ ಲೆವೆಲ್ ಇದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಅವರು ಹಿಂದೆ ಯಾಕೆ ನನ್ನಿಂದ ಶ್ರಮ ಸಿಕ್ಕಾಪಟ್ಟೆ ಪಟ್ಟಿದ್ದೀವಿ. ಸೊ ಆ ಥರ ಶ್ರಮಕ್ಕೆ ಇವತ್ತೆಲ್ಲೋ ಒಂದು ಕಡೆ ನಿಮ್ಮಿಂದ ಒಂದು ಆಶೀರ್ವಾದ ಸಿಗ್ತಾ ಇದೆ. ಬಹುಶಃ ನಮಗೆ ಜಯರಾಜ್ ಸರ್ ತುಂಬಾ ಹತ್ತಿರದಿಂದ ಪರಿಚಯ ಆದರು. ನಾನು ಪರಿಚಯ ಯಾರಿಗೂ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಗಿಲ್ಲಿ ಬಿಗ್ ಬಾಸ್ ಹೋದ್ಮೇಲೆ ಸ್ವಲ್ಪ ಇಂಟ್ರೋ ಆಗಿ ನಮ್ಮನ್ನು ಯಾರೋ ಒಬ್ರು ಸ್ವಲ್ಪ ಗುರುಸ್ತಾ ಇದ್ರು. ಬಹುಶಃ ನಾವು ತುಂಬಾ ಕಪ್ಪಿದ್ದೀನಿ ಅಂತೇಳಿ ಯಾರು ಗುರುಸ್ತಾ ಇರಲಿಲ್ಲ ಅನ್ಸುತ್ತೆ. ಹೀಗಾಗಿ ಇತ್ತೀಚೆಗೆ ಪರವಾಗಿಲ್ಲ. ಟ್ರೈಲರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಬಹುಶಃ ಒಳ್ಳೆ ಟ್ಯಾಲೆಂಟ್ ಇದೆ. ಬಹುಶಃ ಆಮೇಲೆ ಡೈರೆಕ್ಟ್ ಇವರೇ ಅಂತಂದ್ಮೇಲೆ ಇವ್ರು ಆಡೋಕೆ ಏನು ಅಂತ ಖಂಡಿತ ಕಾಣಿಸ್ತಾ ಇದೆ. ಸರ್ ಅದು ಮೇ ಬಿ ಶಿವರಾತ್ರಿ ದಿನ ಬರ್ತಾ ಇದ್ರಿ. ಮುಕ್ಕೋಟಿ ದೇವರುಗಳು ಅಂತ ಹೇಳ್ತಾರೆ ಹಿಂದೂಲಿ. ಆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಇದೆ ಕೊಡ್ತಾರೆ. ಹಂಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದಿಸಿ. ನಾವು ಬೆಳಿಬೇಕು ಅಂತ ಬಂದಿದ್ದೀವಿ, ಇವರು ಬೆಳಿಬೇಕು ಅಂತ ಬಂದಿದ್ದಾರೆ. ಎಲ್ಲರಿಗೂ 100% ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು. ನಿಮಗೂ ಇನ್ನೂ ಉತ್ತಮ ಅವಕಾಶಗಳು ಸಿಗುವಂತಾಗ್ಲಿ ಹಾರೈಸ್ತಾ. ಸಾರ್ಗ ಒಂದು ಫೇಮಸ್ ಡೈಲಾಗ್ ಇದೆ, ಅದು ಬಿಡಿಯವರು ಫೇಮಸ್ ಆಗಿದ್ದಾರೆ. ಜಾತಿನ ಪ್ರೀತಿಸೋನು ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀತಿಸೋನು ರಾಜ್ಕುಮಾರ್ ಆಗ್ತಾನೆ ಅಂತ. ನಾವು ಜನರನ್ನ ಪ್ರೀತಿಸಕ್ಕೆ ಬಂದಿದ್ದೀವಿ, ನೀವು ನಮ್ಗೆ ಸ್ವಲ್ಪ ಪ್ರೀತಿ ಕೊಡಿ. ಖಂಡಿತ ಸಿಗ್ಲಿ ನಿಮ್ಗೆ ಅಂತಹ ಎಕ್ಸ್ಪೆಕ್ಟ್ ಮಾಡಿರುವಂತ ಪ್ರೀತಿ. ಬ್ರಾಹ್ಮಿ ಗೌಡ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಇದು ಕಲ್ಪವೃಕ್ಷ ಪ್ರೊಡಕ್ಷನ್ ಇವತ್ತು ಗುರುವಾರನೇ ಅವರು ಲಾಂಚ್ ಮಾಡಿದ್ದಾರೆ ಟ್ರೇಲರ್. ಆ ಗುರುರಾಯರ ಆಶೀರ್ವಾದ ಅವ್ರಿಗೆ ಯಾವಾಗ ಸರ ಇದ್ದೇ ಇರುತ್ತೆ. ಹಾಗೆ ಅವರು ಶಿವನ ಭಕ್ತರು, ಹಾಗೆ ಅದೇ ಶಿವನ ಭಕ್ತಗೋಸ್ಕರನೇ ಅವ್ರ ದೈವನು ಟೈಟಲ್ ಇಟ್ಟಿದ್ದಾರೆ. ಸೊ ಆ ರಾಯರು ಮತ್ತೆ ಆ ಶಿವನ ಕೃಪೆ ಅವ್ರಿಗೆ ಸದಾ ಇದ್ದೇ ಇರುತ್ತೆ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ. ಆಕ್ಟರ್ ಮಾಮ ಇರೋಕ್ಕೆ ತುಂಬಾ ಖುಷಿ ಇದೆ. ನಂಗೆ ಅವರು ತುಂಬಾ ಇಷ್ಟ. ಶೂಟಿಂಗ್ ತುಂಬಾ ಚೆನ್ನಾಗಿತ್ತು, ಮತ್ತೆ ಸ್ವಲ್ಪ ಹಾರ್ಡ್ ಇತ್ತು. ಮಂಜು ಕಾಟ ಆಕ್ಟ್ ಮಾಡಿದೆ ನಾನು. ಅದೇ ನೀನೇ ಕಾಟ ಕೊಟ್ಟಿರ್ತೀಯ. ನೋಡ್ತಾ ಇಲ್ಲ ನೀವು, ಅಲ್ಲ ನೋಡ್ತೀರಾ ನೋಡಿ.